ವನವಾಸದಲ್ಲಿ ಮತ್ತೆ ಅಜ್ಞಾತವಾಸದಲ್ಲಿ ದ್ರೌಪದಿಯ ಒಂದು ಪಾತ್ರ ಏನಿದೆ? ಬಹಳ ಒಳ್ಳೆ ಗೃಹಿಣಿಯಾಗಿ ಅವಳು ನಡೆಸ್ಕೊಳ್ತಾ ಇದ್ಳು. ಅವರು 5 ಜನ, ಇವಳೊಬ್ಳು ಮಾತ್ರ ಇರಲಿಲ್ಲ ವನವಾಸದಲ್ಲಿ. ಎಲ್ಲ ಕಳೆದುಕೊಂಡು ಕಾಡು ಪಾಲಾದವಳು ದ್ರೌಪದಿ ಹೇಗಿರಬೇಕು ಹಾಗೇ ಇದ್ದಾಳೆ. ಒಂದು ಸಂದರ್ಭದಲ್ಲಂತೂ ಯುಧಿಷ್ಠಿರನ ಜೊತೆಗೆ ಬಹಳ ವಾದ ಮಾಡ್ತಾಳು. ನಾವು ಹೀಗಿರೋದಲ್ಲ, ವಾಪಸ್ ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅರ್ಜುನನಿಗೊಂದು ಬೈತಾಳೆ. ಅವಳು ಹೆಂಗೆ ಬೈತಾಳೆ ಅಂದ್ರೆ ಸರಿಯಾಗೆ ಬೈತಾಳೆ. ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ದ್ರೌಪದಿಯ ಪಾತ್ರ ಏನಿತ್ತು? ಕೃಷ್ಣ ಹೊರಟಿದ್ದಾನೆ, ಅಭಿಪ್ರಾಯ ಕೇಳ್ತಾ ಇದ್ದಾನೆ ಸಭೆಯಲ್ಲಿ. ದ್ರೌಪದಿಯ ಅಭಿಪ್ರಾಯ ಕೇಳ್ತಾನೋ. ಇದು ದ್ರೌಪದಿಯ ಅಂತ್ಯ ಹೇಗಾಯಿತು? ಈ ದೇಹವು ಇಟ್ಕೊಂಡೇ ಹೋಗಬೇಕು ಅಂದರೆ ಅಷ್ಟು ಪರಿಶುದ್ಧಿ ಬೇಕು, ಅದಕ್ಕೆ ಒಂದು ಕೊರತೆ ಅವಳಲ್ಲಿತ್ತು ಅನ್ನೋ ಕಾರಣಕ್ಕಾಗಿ ಬಿದ್ಲು. ಇದೆಲ್ಲ ಆದ ನಂತರದಲ್ಲಿ ನನಗೊಂದು ಕುತೂಹಲ ಅಂದರೆ ವನವಾಸದಲ್ಲಿ ಮತ್ತು ಅಜ್ಞಾತವಾಸದಲ್ಲಿ ದ್ರೌಪದಿಯ ಒಂದು ಪಾತ್ರ ಏನಿತ್ತು ಅಂತ ಆ ಸಂದರ್ಭದಲ್ಲಿ. ವನವಾಸದಲ್ಲಿ ದ್ರೌಪದಿ ಇಂದ್ರಪ್ರಸ್ಥದಲ್ಲಿ ಹೇಗೆ ಗೃಹಿಣಿಯಾಗಿದ್ಲು ಹಾಗೆ ಗೃಹಿಣಿಯಾಗಿದ್ಲು ಅವಳು. ಓಕೆ ಓಕೆ. ಬಹಳ ಒಳ್ಳೆ ಗೃಹಿಣಿಯಾಗಿ ಅವಳು ನಡೆಸ್ಕೊಳ್ತಾ ಇದ್ಲು. ಅವರು 5 ಜನ, ಇವಳೊಬ್ಳು ಮಾತ್ರ ಇರಲಿಲ್ಲ ವನವಾಸದಲ್ಲಿ. ರಾಮನ ವನವಾಸದಲ್ಲಿ ರಾಮ ಲಕ್ಷ್ಮಣ ಸೀತೆ ಮಾತ್ರ ಇದ್ರು. ಪಾಂಡವರ ವನವಾಸ ಹಾಗಲ್ಲ, ಪಾಂಡವರ ಜೊತೆಗೆ 1000 ಜನ ಇದ್ರು. ಪ್ರಜೆಗಳೆಲ್ಲ ಹೊರಟು ಬಿಡ್ತಾರೆ. ಕೆಲವರನ್ನು ಸಮಾಧಾನ ಮಾಡ್ತಾನೆ ಯುಧಿಷ್ಠಿರ, ಕೆಲವರು ಕೇಳೋದೇ ಇಲ್ಲ, ಜೊತೆಗೆ ಬರ್ತಾರೆ. ಅವರೆಲ್ಲರೂ ಇದ್ರು. ಅವರೆಲ್ಲರನ್ನೂ ನೋಡಿಕೊಳ್ಳುವ ಹೊಣೆ ಅವಳಿಗಿತ್ತು. ಆಳು ಕಾಳುಗಳೆಲ್ಲ ಇದ್ರು ಪಾಂಡವರ ಜೊತೆಗೆ ಆವಾಗ. ಅವರ ಸಾರಥಿ, ಅವರ ಅಲ್ಲಿ ಅಂತಃಪುರ ನೋಡ್ಕೊಳ್ಳುವ ವ್ಯವಸ್ಥೆಗಳೆಲ್ಲ ಇರ್ತಾರಲ್ಲ, ಮ್ಯಾನೇಜರ್ಗಳೆಲ್ಲ, ಆ ಥರದ ವ್ಯಕ್ತಿಗಳು ಅವರೆಲ್ಲರೂ ಇದ್ರು ಅವ್ರ ಜೊತೆಗೆ. ಅದಷ್ಟನ್ನು ಅವಳು ನೋಡ್ಕೊಳ್ತಾ ಇದ್ಲು. ಎಲ್ಲಿ ಕಾಣಿಸುತ್ತೆ ಅದು ಅಂದರೆ, ಒಂದು ಪ್ರಸಂಗ ಜಯದ್ರಥನದ್ದು ನಡೆಯುತ್ತೆ. ಪಾಂಡವರಿರಲ್ಲ, ಹೊರಗಡೆ ಹೋಗಿರ್ತಾರೆ. ಆಗ ಜಯದ್ರಥ ಬರ್ತಾನೆ. ಜಯದ್ರಥ ಬಂದಾಗ ಅವಳು ಅವನನ್ನು ಸ್ವಾಗತ ಮಾಡಿ ಮಾತನಾಡಿಸಿ, ಬಂಧು ಅಲ್ವಾ, ಗಂಡಂದಿರ ತಂಗಿಯ ಗಂಡ ಅವನು, ಮನೆ ಅಳಿಯ ಅಲ್ವಾ, ಅದೇ ಪ್ರೀತಿಯಿಂದ ಕರೆದು ಮಾತನಾಡಿಸಿ ಎಲ್ಲ ಮಾಡಿದ್ರೆ ಅವನು ಅಪಹರಣ ಮಾಡ್ತಾನೆ. ಅಪಹರಣದ ಭಾಗ ಆಮೇಲೆ ಬರೋಣ. ಆದರೆ ಅವನು ಬಂದಾಗ ಅವನನ್ನು ಕರೆದು ಆತಿಥ್ಯ ಮಾಡೋದು ಮನೆಯಲ್ಲಿ ಅಂತ ಇದೆಯಲ್ಲ ಅಂತ ದ್ರೌಪದಿ ಏನು ಮಾಡ್ತಾ ಇದ್ಲು ಅನ್ನೋದಕ್ಕೆ ಉತ್ತರ ಸಿಗತ್ತೆ ಅಂತ. ಅಂದರೆ ಅಲ್ಲೂ ಮನೆ ನಡೆಸ್ತಾ ಇದ್ಲು ಅವಳು ಅಂತ. ಇಂದ್ರಪ್ರಸ್ಥದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಾಗಲೂ, ಬದುಕನ್ನು ಕಟ್ಟಿಕೊಂಡೋದು ಸಮೃದ್ಧವಾದ ರಾಷ್ಟ್ರವಾದಾಗಲೂ ಎಲ್ಲ ಕಳೆದುಕೊಂಡು ಕಾಡು ಪಾಲಾದವಳು ದ್ರೌಪದಿ ಹೇಗಿರಬೇಕು ಹಾಗೇ ಇದ್ದಾಳೆ. ಅವಳು ಮನೆ ನಡೆಸ್ತಾನೆ ಇದ್ದಾಳೆ. 7 ಬೀಳುಗಳಲ್ಲೆಲ್ಲ, 7 ಬೀಳುಗಳು ಅನ್ನೋ ಶಬ್ದದಲ್ಲಿ ನಮಗೆ ಬೀಳು ಮಾತ್ರ ತಲೆಯಲ್ಲಿ ಬರುತ್ತೆ. 7 ಅಂದರೆ ಎದ್ದಾಗಲೂ ಅಂತ. ಎಲ್ಲವೂ ತುಂಬಿದ್ದಾಗಲೂ ಅವಳು ಕರ್ತವ್ಯ ಬಿಟ್ಟಿಲ್ಲ. ಎಲ್ಲ ಕಳೆದುಕೊಂಡಾಗಲೂ ಅವಳು ಕರ್ತವ್ಯ ಬಿಟ್ಟಿಲ್ಲ. ಹಾಗಾಗಿ ನಿಜವಾಗಿ ಹೇಳಬೇಕು ಅಂದರೆ ಗೃಹಿಣಿ ಅಂದರೆ, ಮತ್ತೆ ನಾವು ಈಗ ನಮ್ಮ ಮನಸ್ಸಲ್ಲಿ ಒಂದು ಕೂತಿದೆಯಲ್ಲ, ಹಲವರ ಮನಸ್ಸಲ್ಲಿ ಗೃಹಿಣಿ ಅಂದರೆ ಮನೇಲಿ ಕೂತ್ಕೊಂಡು ಹೇಳಿದ್ ಮಾಡ್ಕೊಂಡಿರೋಳು, ಆ ಗೃಹಿಣಿ ಅಲ್ಲ. ನಿಜವಾದ ಗೃಹಿಣಿ ಇದ್ದಾಳಲ್ಲ, ಗೃಹಂತ ಗೃಹಿಣಿ ನಮ್ಮ ಕಾಂತಾರಮತಿರಿಚ್ಯತೆ ತದ್ಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹ ಮುಚ್ಯತೆ ಅಂತ ಒಂದು ಮಾತು. ಮನೆಯಲ್ಲಿ ಗೃಹಿಣಿ ಇಲ್ಲ ಅಂತಂದರೆ ಗೃಹಂತು ಗೃಹಿಣಿ ಹೀನಂ, ಮನೆಯಲ್ಲಿ ಗೃಹಿಣಿ ಇಲ್ಲ ಅಂದರೆ ಅದು ಕಾಂತಾರ ಮುಚ್ಚತೆ ಅಂತ, ಅದು ಕಾಡು ಅಂತ ಕರೆಸ್ಕೊಳ್ಳುತ್ತೆ. ಮನೆಯಲ್ಲಿ ಗೃಹಿಣಿ ಇಲ್ಲದೆ ಇದ್ರೆ ಅದಕ್ಕೆ ಮನೆ ಅಂತ ಕರೆಯೋಲ್ಲ, ಅದನ್ನ ಕಾಡು ಅಂತ ಕರೀತಾರೆ. ತದ್ಗೃಹಂ ಗೃಹಮಿತ್ಯಾಹು, ಯಾವ ಮನೆಗೆ ಮನೆ ಅಂತ ಕರೀತಾರೆ ಅಂತ ಅಂದ್ರೆ ಗೃಹಿಣಿ ಇದ್ರೆ ಮಾತ್ರ ಅದು ಮನೆ. ಹಾಗಾಗಿ ಗೃಹಿಣಿ ಗೃಹ ಮುಚ್ಯತೆ, ಮನೆ ಅನ್ನೋ ಶಬ್ದಕ್ಕೆ ಅರ್ಥವೇ ಗೃಹಿಣಿ ಅಂತ ಹೇಳುತ್ತೆ ಈ ಮಾತು. ಮನೆ ಕಟ್ಕೊಂಡಿದ್ದೀನಿ, ಮನೆ ಇದೆ ಅಂತ ಅಂದ್ರೆ ಗೃಹಿಣಿ ಇದ್ದಾಳೆ ಅಂತ ಅರ್ಥ. ಅವಳಿಲ್ಲ ಅಂದ್ರೆ ನೀ ಮನೇಲಿಲ್ಲ, ಕಾಡಲ್ಲೇ ಇದೆಯಾ ನೀನು ಅಂತ. ಅಂದ್ರೆ ಇಷ್ಟು ಗೃಹಿಣಿ ಅನ್ನೋದು ಅನ್ಯೋನ್ಯ ಅವಿನಾಭಾವ ಅನ್ನೋದನ್ನ ಹೇಳುತ್ತೆ ಈ ಮಾತು. ಮನೆಯನ್ನ ನಡೆಸುವವಳು, ಮನೆಯನ್ನ ಆಳುವವಳು ಎಲ್ಲವೂ ಅವಳೇ ಅಂತ. ಎಷ್ಟು ಅವಳೇ ಅಂದ್ರೆ ಮನೆಯನ್ನ ಪೂರ್ಣವಾಗಿ ಆವರಿಸಿಕೊಂಡವಳು ಅಂತ. ಇದನ್ನು ಹೇಳಿದಾಗ ನೀವು ಮತ್ತೆ ಯಾವುದೋ ಮೌಲ್ಯ ಅಂತ ತಂದು ಅವಳನ್ನು ಮನೆ ಮೂಲಲ್ಲಿ ಕೂರಿಸ್ತೀರಿ ಅಂತ ಬಂದಿದೆಯಲ್ಲ, ಹಾಗೆ ನಡೆದುಕೊಂಡಿರೋದು ಸುಳ್ಳೇನಲ್ಲ ಒಂದಿಷ್ಟು ಕಾಲ ಮನುಷ್ಯ. ಆದರೆ ವಾಸ್ತವ ಅದಲ್ಲ. ಹಾಗೆ ಅವಳು ಎಲ್ಲ ಹೊತ್ತಿನಲ್ಲೂ ಅವರನ್ನು ನಡೆಸಿದಾಳೆ. ನಿಜವಾಗಿಯೂ ಪಾಂಡವರನ್ನು ನಡೆಸಿಕೊಂಡವಳು ಅವಳೇ ಅಂತ. ಅವಳು ಇಲ್ಲದೇ ಇದ್ದರೆ ಅವರು ಅಷ್ಟು ಸಮಚಿತ್ತರಾಗಿ ಹೋಗ್ತಾ ಇದ್ರ ಅನ್ನೋದು ಅನುಮಾನ ಆಗೋ ಥರ ಇದೆ. ಹಾಗಾಗಿ ವನವಾಸದಲ್ಲೂ ಅವಳು ಅದನ್ನೇ ಮಾಡಿದ್ಲು. ಹಾಗಂತ ಅವಳಿಗೆ ವನವಾಸದಲ್ಲೂ ಸಮಸ್ಯೆಗಳು ಬಂತು. ಮತ್ತೆ ಜಯದ್ರಥನ ಸಮಸ್ಯೆ ಬಂತು, ಇನ್ನೊಬ್ಬ ರಾಕ್ಷಸ ಎಲ್ಲರನ್ನೂ ಹೊತ್ಕೊಂಡು ಹೊರಟು ಬಿಟ್ಟಿದ್ದ, ಅವೆಲ್ಲ ಎದುರಿಸಿದ್ಲು ಅವಳು. ವನವಾಸದಲ್ಲಿ ಅವಳು ಒಂದು ಸಂದರ್ಭದಲ್ಲಂತೂ ಯುಧಿಷ್ಠಿರನ ಜೊತೆಗೆ ಬಹಳ ವಾದ ಮಾಡ್ತಾಳೆ ಅವಳು. ಭೀಮ ದ್ರೌಪದಿ ಇಬ್ಬರು ದ್ಯೂತದಿಂದ ಹೊರ ಬಂದ ಮೇಲೆ, ವನವಾಸ ಆರಂಭ ಆಗಿ ಸ್ವಲ್ಪ ದಿನ ಆದ ಮೇಲೆ, ನಾವು ಹೀಗಿರೋದಲ್ಲ, ವಾಪಸ್ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳ್ತಾರೆ.
ಬಹಳ ಚರ್ಚೆ ಆಗತ್ತೆ, ಬಹಳ ಚರ್ಚೆ ಆಗತ್ತೆ. ಕೊನೆಗೆ ಯುಧಿಷ್ಠಿರನ ಮಾತನ್ನು ಒಪ್ತಾರೆ ಇವರು. ಅವನು ತರ್ಕಬದ್ಧವಾಗಿ ಮಾತಾಡ್ತಾನೆ, ಯಾಕೆ ಇದು ಸರಿ, ನಾವು ಇರಬೇಕಾದದ್ದೇ ಯಾಕೆ ಸರಿ ಅನ್ನೋದನ್ನು ಹೇಳ್ತಾನೆ, ಅವನು ಒಪ್ಕೋತಾರೆ. ಆದರೆ ಅವಳು ವಾದ ಮಂಡಿಸುವಾಗ ಅವಳು ಒಂದು ಚೂರು ಅದರಲ್ಲಿ ಅಂದರೆ ಇದಿಲ್ಲ ಅವಳಿಗೆ, ಅಷ್ಟು ಸ್ಪಷ್ಟತೆ ಇದೆ, ಕ್ಲಾರಿಟಿ ಇದೆ ಅವಳಿಗೆ, ಪಕ್ಕ ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿಮರ್ಶೆ ಇದೆ. ಆ ದ್ರೌಪದಿಯನ್ನು ಕಾಣ್ತೀವಿ ನಾವು ಅದರಲ್ಲಿ. ಇದು ದ್ರೌಪದಿ ವನವಾಸದ ಹೊತ್ತಿನಲ್ಲಿ. ಅಜ್ಞಾತವಾಸ ಅಂತ ಬಂದಾಗ ಕೀಚಕ ಬಹಳ ಅವಳನ್ನು ಕಾಡೋದಕ್ಕೆ ಆರಂಭ ಮಾಡಿದ ಹೊತ್ತು, ಅಲ್ಲೂ ಕೂಡ ಬರೀ ಇದಲ್ಲ, ಅವಳನ್ನು ಸಾರ್ವಜನಿಕ ಒದಿತಾನೆ, ಸಭೆಯಲ್ಲವನು ಎಳ್ಕೊಂಡು ಹೋಗ್ತಾನೆ, ಎಲ್ಲವೂ ಆಗತ್ತೆ ಅವಳ ಮೇಲೆ. ಅಂದರೆ ಅವಳ ಮೇಲೆ ಏನೆಲ್ಲ ಆಗಬಾರದೋ ಅದೆಲ್ಲವೂ ಆಗತ್ತೆ, ಆದರೆ ಸಹಿಸ್ಕೋತಾಳೆ ಅವಳು. ಸಹಿಸ್ಕೊಳ್ಳುವಾಗಲೂ ಅಜ್ಞಾತವಾಸದಲ್ಲೆಲ್ಲ ಸುಮ್ಮನೆ ಸಹಿಸ್ಕೊಳ್ಳೋದಲ್ಲ, ಚೆನ್ನಾಗೇ ಬೈತಾಳೆ ಅವಳು. ಅರ್ಜುನನಿಗೊಂದು ಬೈತಾಳೆ ಅವಳು, ಬೃಹನ್ನಳೆ ಆಗಿರ್ತಾನಲ್ಲ, ಹೆಂಗೆ ಬೈತಾಳೆ ಅಂದರೆ ಸರಿಯಾಗೆ ಬೈತಾಳೆ ಅವಳು. ಅಂದ್ರೆ ಕಾರಣಕ್ಕೆ ಅದೇ ಕೀಚಕನ ವಿಷಯದಲ್ಲಿ ಅವನು ಬರೋಲ್ಲ, ಆಗೋಲ್ಲ ಅಂತ ಹೇಳ್ತಾನೆ ಅವನು. ಸಹಾಯಕ ಬಾ ಅಂತ ಕರೆದಾಗ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ, ಯಾಕೆಂದ್ರೆ ಅಜ್ಞಾತವಾಸ ಮುರಿದೋಗತ್ತೆ. ನಿನ್ನ ಪತಿಗಳು ಅಂದ್ರೆ ಅವಳು ಗಂಧರ್ವರು ತನ್ನ ಪತಿ ಅಂತ ಹೇಳಿರ್ತೀನಿ, ನಿನ್ನ ಪತಿಗಳು ಕಾಪಾಡ್ತಾರೆ ಸಮಯಕ್ಕೆ, ನೀ ಚಿಂತೆ ಮಾಡಬೇಡ ಅಂತ ಅವನು ಹೇಳ್ತಾನೆ. ಅಂದ್ರೆ ಅರ್ಜುನನ ಆಶಯವು ಏನು ಅಂದ್ರೆ, ಏನೂ ಆಗದಿದ್ದಾಗ ನಾವು ನೋಡ್ಕೊಳ್ತೀವಿ, ಕಿರುಕುಳ ಆಗ್ತಾ ಇರ್ಬೋದು, ಬೇರೆ ಏನೋ ಆಗದಿದ್ದಾಗ ನೋಡ್ಕೋತೀವಿ ಅನ್ನೋ ಥರ ಹೇಳ್ತಾನೆ. ಅವಳಿಗೆ ಸಮಾಧಾನ ಆಗೋದಿಲ್ಲ, ಚೆನ್ನಾಗಿ ಬೈತಾಳೆ. ಅಂದ್ರೆ ಆ ದಿಟ್ಟತನ ಅನ್ನೋದೆಲ್ಲ ಚೆನ್ನಾಗೇ ಇದೆ ಅವಳಿಗೆ ಅಂತ. ಅಂದ್ರೆ ಅನುಸರಿಸಿಕೊಂಡು ಹೋಗೋವಳು ಅಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರೋವಳು ಅಂತಲ್ಲ ಅಂತ. ಅದಕ್ಕೆ ಹೇಳಿದ್ದು ಮನೆ ನಡೆಸುವವಳು ಅವಳು, ಮನೆಯ ಆಳಾಗಿ ಬದುಕಿದವಳಲ್ಲ ಅಂತ, ಅವಳು ಅರಸಳಾಗಿಯೇ ಬದುಕಿದವಳು ಅಂತ. ಅಂದ್ರೆ ಅದು ಕಾಣಿಸುತ್ತೆ. ಯುಧಿಷ್ಠಿರನ ಜೊತೆಗೆ ಅವಳು ಮಾಡಿದ ವಾದ, ಅರ್ಜುನನಿಗೆ ಅವಳು ಬೈದಿದ್ದನ್ನು ನೋಡಿದಾಗ ಅವಳ ಪಾತ್ರ ಏನಿತ್ತು ಅಂತ ಗೊತ್ತಾಗತ್ತೆ. ಮತ್ತು ಅದು ಎರಡೂ ಹೊತ್ತಿನಲ್ಲೂ ಅವ್ರು ಇವಳನ್ನು ವಾಪಸ್ ಬೈದು ಬಿಡೋದಿಲ್ಲ, ಬೈಸ್ಕೊಳ್ತಾರೆ, ಬೈಸ್ಕೊಂಡು ಆಯ್ತು ಓಕೆ ಅಂತ ಹೇಳ್ತಾರೆ, ಹಾಗೇನೆ ಹೇಳ್ತಾರೆ ಅವರು. ಸೊ ವನವಾಸ ಅಜ್ಞಾತವಾಸ ಎಲ್ಲ ಮುಗಿದ ನಂತರದಲ್ಲಿ ನನ್ನ ಕುತೂಹಲ ಏನಂದರೆ, ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ದ್ರೌಪದಿಯ ಪಾತ್ರ ಏನಿತ್ತು ಅಂತ. ಸಾಮಾನ್ಯವಾಗಿ ಯುದ್ಧಕ್ಕೆ ಹೋಗೋರು ಅಂದರೆ ಪುರುಷರು. ಸೊ ಆ ಸಂದರ್ಭ, ಯಾಕೆಂದರೆ ದ್ರೌಪದಿಯ ಕಾರಣದಿಂದಾಗಿಯೇ ಯುದ್ಧ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ದ್ರೌಪದಿಯ ಮನಸ್ಥಿತಿ ಅಥವಾ ಆಕೆಯ ಪಾತ್ರ ಹೇಗಿತ್ತು ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಅಂತ? ಅಲ್ಲಿ ಎರಡು ಸಲ ತಗೋಬೇಕು, ಯುದ್ಧ ಪೂರ್ವ ಮತ್ತು ಯುದ್ಧ ನಡೀತಾ ಇರುವಾಗ, ಯುದ್ಧೋತ್ತರ 3 ತಗೋಬೇಕು, ಎರಡೂ ಅಲ್ಲ. ಈ 3ರಲ್ಲಿ ದ್ರೌಪದಿ ಕಾಣಿಸ್ತಾಳೆ. ಒಂದು, ಅವರು ವಿರಾಟ ದೇಶದಲ್ಲಿ ಇದ್ದರು, ಅಜ್ಞಾತವಾಸ ಮುಗಿದಿತ್ತು, ಉತ್ತರೆ ಮತ್ತು ಅಭಿಮನ್ಯುವರ ವಿವಾಹವೂ ಆಗಿತ್ತು. ಅದಾದ ಮೇಲೆ ಮುಂದೇನು ಅಂತ ಒಂದು ಅವರು ಚಿಂತನೆಗೆ ಶುರು ಮಾಡ್ತಾರಲ್ಲ, ಆಗ ಈ ಸಂಧಾನದ್ದೆಲ್ಲ ನಡೆಯುತ್ತಲ್ಲ. ಇವರು ಮೊದಲು ದೃಪದನ ಪುರೋಹಿತನನ್ನು ಕಳಿಸ್ತಾರೆ ರಾಯಭಾರಿಯಾಗಿ. ಅಲ್ಲಿಂದ ಸಂಜಯ ಬರ್ತಾನೆ, ಸಂಜಯ ಬಂದು ಹೋದ್ಮೇಲೆ ಇಲ್ಲಿಂದ ಕೃಷ್ಣ ಹೋಗ್ತಾನೆ. ಕೃಷ್ಣ ಹೋಗಬೇಕು, ಸಂಜಯ ಬಂದಿದ್ದಾನೆ. ಸಂಜಯ ಬಂದು ಏನು ಹೇಳಿದ್ದಾನೆ ಅಂದರೆ, ಯುದ್ಧ ಬೇಡ, ಧೃತರಾಷ್ಟ್ರನ ಸಂದೇಶ ತಂದಿದ್ದೀನಿ, ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾನೆ, ಯುದ್ಧ ಕೆಟ್ಟದ್ದು ಅಂತ. ಆದರೆ ಅವನು ಎಲ್ಲೂ ರಾಜ್ಯ ಕೊಡ್ತೀವಿ ಅನ್ನೋ ಮಾತಾಡ್ತಾ ಇಲ್ಲ. ಯುಧಿಷ್ಠಿರನೇ ಸಿಟ್ಟಾಗ್ಬಿಡ್ತಾನೆ, ಇದು ಯಾವ ಥರದ ಮಾತುಕತೆ ಇದು ಅಂತ. ರಾಜ್ಯದ ಸುದ್ದಿ ಇಲ್ಲ, ಯುದ್ಧ ಮಾಡಬೇಡಿ ಅಂತಾನೆ ಅಂತ. ಅದಾದ್ಮೇಲೆ ಕೃಷ್ಣ ಹೋಗಬೇಕು ಸಂಧಾನಕ್ಕೆ ಅಂತ ಬರುತ್ತೆ. ಅಲ್ಲಿಯವರೆಗೆ ಸಂಧಾನ ಅಲ್ಲ ಅದು, ಅಲ್ಲಿಯವರೆಗೆ ಸಂದೇಶ ಕಳಿಸೋದು. ಸಂಧಾನಕ್ಕೆ ಅಂತ ಯಾಕೆ ಅಂದರೆ, ಅಲ್ಲಿ ಇದು ಅಂದರೆ ಇಡೀ ರಾಜ್ಯ ಬೇಡ, ಇಷ್ಟು ಕೊಡ್ಲಿ ಸಾಕು ಅನ್ನುವ ಇದಕ್ಕೆ ಬರೋದವರು. ಯುದ್ಧ ಬೇಡ ಅನ್ನುವ ನಿರ್ಣಯಕ್ಕೆ ಇವರು ಬಂದಿದ್ದಾರೆ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ 4 ಜನ ಯುದ್ಧ ಬೇಡ ಅಂತ ಹೇಳ್ತಾರೆ. 5 ಗ್ರಾಮ ಕೊಡಲಿ, 5 ಸಣ್ಣ ಊರು ಕೊಡಲಿ ಸಾಕು ಅಂತ. ಕೃಷ್ಣ ಹೊರಟಿದ್ದಾನೆ, ಅಭಿಪ್ರಾಯ ಕೇಳ್ತಾ ಇದ್ದಾನೆ ಸಭೆಯಲ್ಲಿ. ದ್ರೌಪದಿಯ ಅಭಿಪ್ರಾಯ ಕೇಳ್ತಾನವನು. ಯುಧಿಷ್ಠಿರನ ಅಭಿಪ್ರಾಯ ಕೇಳ್ದ, ಭೀಮನದ್ ಕೇಳ್ದ, ಅರ್ಜುನ ಕೇಳ್ದ, ನಕುಲ ಕೇಳ್ದ, ಸಹದೇವನದ್ ಕೇಳ್ದ. ಅದಾದಮೇಲೆ ಅವನು ತುಂಬಿದ ಸಭೆಯಲ್ಲಿ ದ್ರೌಪದಿ ಅಭಿಪ್ರಾಯ ಕೇಳ್ತಾನೆ ಕೃಷ್ಣ. ಇದು ಬಹಳ ಮಹತ್ವದ್ದು. ಹೌದು. ಈಗ ಕೃಷ್ಣ ಯಾಕೆ ದ್ರೌಪದಿ ಅಭಿಪ್ರಾಯ ಕೇಳಬೇಕಲ್ಲಿ ಕೇಳ್ತಾನೆ ಅಂತ, ಒಂದು ದ್ರೌಪದಿಗಿದ್ದ ಸ್ಥಾನವನ್ನು ಹೇಳುತ್ತೆ ಅದು. ಹೌದು. ಯುದ್ಧ ಬೇಕಾ, ರಾಜ್ಯ ಬೇಕಾ, ಬೇಡವಾ ಅನ್ನುವ ತೀರ್ಮಾನಕ್ಕೆ ದ್ರೌಪದಿ ಅವಳಿಗೆ ಇದೆ ಅವಕಾಶ ಅಂತ. ಇದು ಸ್ತ್ರೀಗಿರುವ ಸ್ಥಾನ ಏನು, ಅವತ್ತೇನಿತ್ತು ಅನ್ನೋದನ್ನು ಹೇಳುತ್ತೆ. ನೀವೇ ನಿರ್ಣಯ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋದನ್ನು ಹೇಳುತ್ತೆ. ಅದರ ಜೊತೆಗೆ ದ್ರೌಪದಿಗಿದ್ದ ಸ್ಥಾನ ಎಂಥದ್ದು ಅಂತ. ದ್ರೌಪದಿ ರಾಜ್ಯ ಬೇಕು ಅನ್ನೋ ಮಾತಾಡೋಲ್ಲ. ತಮ್ಮ ರಾಜ್ಯ ಇಂದ್ರಪ್ರಸ್ಥ ತಮಗೆ ಬೇಕು,
5 ಗ್ರಾಮಗಳಾದರೂ ಒಪ್ಪಿಗೆ, ಯಾವ ವಿಷಯವನ್ನು ಮಾತಾಡಲ್ಲ. ಅವಳಾಡೋದು ನನ್ನ ಅವಮಾನಕ್ಕೆ ಪ್ರತಿಯಾಗಿ ಏನು ಅಂತ ಕೇಳ್ತಾಳವಳು. ಓಹೋ, ಈ ದ್ರೌಪದಿ ಬೆಂಕಿ. ಅವೆಲ್ಲ ಬಿಡಿ, ಇದು ಮಾತಾಡಿ ಅಂತ ವಿಷಯ ಅದು ಯಾವುದೂ ಅಲ್ಲ ಅಂತ. Okay. ಯಾಕಂದ್ರೆ ಅದಕ್ಕಿಂತ ಮೊದಲು ಸಹದೇವ ಇದೇ ಮಾತಾಡಿರ್ತಾನೆ. ರಾಜ್ಯದ ವಿಷಯ ಇಲ್ಲ, ಆದರೆ ದ್ರೌಪದಿಗಾದ ಅವಮಾನಕ್ಕೆ ನಾನು ಪ್ರತೀಕಾರ ತಗೋತೀನಿ. ನೀವು ಯಾರೂ ಬರದೇ ಇದ್ದರೆ ನಾನು, ಅಭಿಮನ್ಯು ಮತ್ತು ಏನು ದ್ರೌಪದೇಯರು ಅಂತ ಇದ್ದಾರೆ ಉಪಪಾಂಡವರು, ನಾವಿಷ್ಟು ಜನ ಹೋಗಿ ಯುದ್ಧ ಮಾಡಿಯೇ ಮಾಡ್ತೀವಿ. ಯಾಕೆಂದರೆ ದ್ರೌಪದಿಗಾದ ಅವಮಾನಕ್ಕೆ ಪ್ರತೀಕಾರ ತಗೋಬೇಕಾಗಿದೆ ಅಂತ ಸಹದೇವ ಹೇಳ್ತಾನೆ. ಇಡೀ ಸಭೆ ಎದ್ದು ಬಿಡುತ್ತೆ ಅವನ ಪರವಾಗಿ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮಾತ್ರ ಯುದ್ಧ ಬೇಡ ಅಂತ ಹೇಳೋರಾಗ್ಬಿಡ್ತಾರೆ. ಸಾತ್ವಿಕಿಯಾದಿಯಾಗಿ ಎಲ್ಲರೂ ಎದ್ದು ಸಹದೇವನ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾರೆ. ಯಾವ ವಿಷಯಕ್ಕೆ ಎಲ್ಲರೂ ಬಂದು ನಿಂತಿದ್ದು ಹಾಗಿದ್ರೆ? ದ್ರೌಪದಿಗಾದ ಅವಮಾನಕ್ಕೆ ಪ್ರತೀಕಾರ ತಗೊಳ್ಳೋದಕ್ಕೆ ಅಷ್ಟೂ ಜನ ಸನ್ನದ್ಧರಾಗಿದ್ದಾರೆ ಅಂತ. ದ್ರೌಪದಿ ಕೃಷ್ಣನಿಗೆ ಅದನ್ನೇ ಕೇಳ್ತಾಳೆ, ಈಗ ಸಂಧಾನ ಆದರೆ ನನಗಾದ ಅವಮಾನಕ್ಕೆ ಪ್ರತೀಕಾರ ಏನು ಅಂತ. ಇಲ್ಲಿದೆ ಪ್ರಶ್ನೆ. ಇಡೀ ಮಹಾಭಾರತದ ಪ್ರಶ್ನೆ ಅಂತಲೇ ಇದನ್ನು ತಗೊಳ್ಬಹುದು ಅಂತ. ಅಂದರೆ ಇವ್ಯಾವುದೂ ಮುಖ್ಯ ಅಲ್ಲ, ಮುಖ್ಯ ಆಗೋದು ಹೆಣ್ಣಿಗಾದ ಅವಮಾನದ ವಿರುದ್ಧ ಅಂತ. ಹೆಣ್ಣಿಗಾದ ಅಂಥ ಅವಮಾನ ಅಂತ. ತುಂಬಿದ ಸಭೆಯಲ್ಲಿ ಹೆಣ್ಣೊಬ್ಬಳನ್ನು ನಗ್ನಳಾಗಿಸೋದಕ್ಕೆ ಹೊರಟ್ರೆ ಜಗತ್ತು ಅದಕ್ಕೆ ಪ್ರತೀಕಾರ ಸಾಧಿಸಬೇಕು ಅಂತ. ಜಗತ್ತು ಅಂತ ಅಂದರೆ ಎಲ್ಲರದ್ದು ಅದೇ ಅಂತ, ಎಲ್ಲರ ಮನಸ್ಸಲ್ಲಿ ಇರೋದು ಅದೇ ಅಂತ. ಕೃಷ್ಣ ಹೇಳ್ತಾನೆ ಪ್ರತೀಕಾರ ಆಗೇ ಆಗತ್ತೆ, ನಾನು ನೋಡ್ಕೊಳ್ತೀನಿ, ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ ಅವನು. ನಿನಗೇನು ಬೇಕೋ ಅದೇ ಆಗತ್ತೆ ಅನ್ನೋ ಭರವಸೆ ಕೃಷ್ಣ ಕೊಡ್ತಾನೆ. ಹಾಗೆ ಅವಳು ಹೇಳ್ತಾಳೆ, ಹಿಂದೂ ನೀನೇ ನನ್ನನ್ನು ಕಾಪಾಡಿದ್ದು ಅಂತ. ಹಾಗಾಗಿ ಅಕ್ಷಯ ಅಂಬರದ ಹೊತ್ತಲ್ಲಿ ಕೃಷ್ಣ ಅನುಗ್ರಹಿಸಿದ ಕತೆಗೆ ಎಲ್ಲೋ ಅಂಶ ಇದೆಯೇನೋ ಅಂತ ಅನಿಸುತ್ತೆ. ಅದನ್ನೇ ನಾವು ಬಾಯ್ಬಿಟ್ಟಲ್ಲಿ ಹೇಳೋಲ್ಲ. ಇಲ್ಲಿ ದ್ರೌಪದಿಯ ಮನೋಭಾವ ಗೊತ್ತಾಗುತ್ತೆ. ಒಂದು, ಅವಳು ಪ್ರತೀಕಾರದ ಗಟ್ಟಿ ಇದರಲ್ಲಿ ಇದ್ದಾಳೆ. ಅವಳು ಅವಮಾನವನ್ನು ಅವಳು ಸಹಿಸಿಕೊಂಡಿಲ್ಲ ಅಂತ. ಈಗ ಅನಿವಾರ್ಯ ಅಂತ ಒಪ್ಪಿಕೊಳ್ಳೋದು ಬೇರೆ, ಸಹಿಸಿಕೊಳ್ಳೋದು ಬೇರೆ ಅಲ್ಲ. ಹಾಗಾಗಿ ಅವಳು ಸಹಿಸಿಲ್ಲ ಅದನ್ನು. 12 ವರ್ಷ 13 ವರ್ಷ ನಡ್ಕೊಳ್ಬೇಕು, ಅದು ನಡ್ಕೊಂಡಿದೆ. ಆದರೆ ಅದಾದ ಮೇಲೆ ಅವರು ರಾಜ್ಯ ಕೊಟ್ಟು ಬಿಟ್ಟರೆ ಅಲ್ಲಿ ಮುಗಿಲಿಲ್ಲ. ಪ್ರತೀಕಾರ ಅನ್ನೋದು ದ್ರೌಪದಿಯ ಮನಸ್ಸಿನಲ್ಲಿ ಇದ್ದೇ ಇದೆ. ಇಂದ್ರಪ್ರಸ್ಥವನ್ನು ಇವರಿಗೆ ಕೊಟ್ಟಿದ್ದರೂ, ಹೌದು, ಇಂದ್ರಪ್ರಸ್ಥವನ್ನು ಅವ್ರು ಬಿಟ್ಕೊಟ್ಬಿಟ್ರು ನಿಬಂಧನೆಯ ಪ್ರಕಾರ ಅಂದ್ರೂ ದ್ರೌಪದಿಗೇನು ಅದು ಸಮಾಧಾನ ಆಗ್ತಾ ಇರಲಿಲ್ಲ. ಅಂದರೆ ಆಗಿದ್ದಾಗೋಯ್ತು ಬಿಡಪ್ಪ, ಮತ್ತೆ ನಮ್ಮ ರಾಜ್ಯನೂ ಸಿಕ್ತು, ಅತ್ಲಾಗ ಮರ್ತು ಬಿಡೋಣ, ನೆಮ್ಮದಿಯಾಗಿರೋಣ ಅನ್ನೋ ಥರ ಇಲ್ಲ. ಹಂಗೆ ಅನ್ಸಲ್ಲ. ತನಗಾದ ಅವಮಾನಕ್ಕೆ ಏನಾಗಬೇಕು ಅದು ಆಗಬೇಕು ಅನ್ನೋ ನಿಲುವಲ್ಲಿ ಅವಳಿದ್ದಾಳೆ. ಅಂದರೆ ಅದನ್ನು ಒಪ್ಪಿಕೊಳ್ಳುವ ವಿಷಯ ಇಲ್ಲ ಅಂತ. ಅದು ಒಂದು ತರಹದಲ್ಲಿ ಹೇಳಬೇಕು ಅಂದರೆ ಅದು ಹೆಣ್ತನದ ಪ್ರತಿನಿಧಿ. ಅದು ಹೆಣ್ತನವನ್ನು ಪ್ರತಿನಿಧಿಸುತ್ತೆ. ಸ್ತ್ರೀ ಬೇರೆ ಏನನ್ನ ಬೇಕಿದ್ರೂ ಅವಳು ಒಪ್ಪಿಕೊಳ್ಳಬಲ್ಲಳು. ಆದರೆ ಅವಳ ಶೀಲ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಂತೆ ಗಂಡು ತಪ್ಪಾಗಿ ನಡೆದುಕೊಂಡ್ರೆ ಅವಳು ಸುಮ್ಮನಿರೋಲ್ಲ ಅಂತ, ಸಹಿಸೋಲ್ಲ ಅದನ್ನು ಅಂತ. ಪ್ರತೀಕಾರ ಅಂದರೆ ಅವಳು ಅದನ್ನು ಒಪ್ಪಿಕೊಳ್ಳೋಲ್ಲ ಅಂತ, ಯಾವ ಕಾರಣಕ್ಕೂ ಅಂತ. ಅದು ಕಾಣಿಸುತ್ತೆ ಅವಳಲ್ಲಿ. ಕೃಷ್ಣ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾನೆ, ಅದೇ ಆಗತ್ತೆ. ಯುದ್ಧದ ಹೊತ್ತಿನಲ್ಲಿ ಅಂತಂದಾಗ, ಯುದ್ಧದ ಸಂದರ್ಭದಲ್ಲಿ ಅವಳು ಕಾಣಿಸ್ಕೊಳ್ಳೋದು ಒಂದು ಸಲ, ಅಭಿಮನ್ಯು ಸತ್ತಾಗ. ಅಭಿಮನ್ಯು ಸತ್ತಾಗ ಏನಾಗತ್ತೆ, ಇದು ಸುಭದ್ರೆಗೆ ನೀನೇ ಸಮಾಧಾನ ಹೇಳು ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ತಾನು ಹೆಂಗೆ ಸಮಾಧಾನ ಹೇಳಲಿ ಅಂತ ಕೃಷ್ಣ ಹೋಗ್ತಾನೆ. ಆಗ ಅಲ್ಲಿ ಸುಭದ್ರೆಗೆ ಮಾತ್ರ ಅಲ್ಲ, ದ್ರೌಪದಿಗೂ ಸಮಾಧಾನ ಹೇಳಬೇಕಾಗಿ ಬರುತ್ತೆ ಅವನಿಗೆ. ಸುಭದ್ರೆ ಎಷ್ಟು ನೊಂದಿರ್ತಾಳೋ ಅಷ್ಟೇ ದ್ರೌಪದಿ ನೊಂದಿರ್ತಾಳೆ. ಅಭಿಮನ್ಯು ಸತ್ತಿದ್ದಕ್ಕೆ, ಅವಳ ಮಕ್ಕಳು ಸತ್ತಿಲ್ಲ, 5 ಜನ ಅವಾಗ ಜೀವಂತವಾಗಿದ್ದಾರೆ. ಅಲ್ಲಿ ದ್ರೌಪದಿ, ಇನ್ನೊಬ್ಬ ದ್ರೌಪದಿ ಕಾಣಿಸ್ತಾಳೆ. ಅಂದರೆ ಸವತಿಯ ಮಗ ಅಲ್ವಾ ಸತ್ತಿದ್ದು. ಎಷ್ಟು ನೋವಿರ್ಬೋದು ಅಂದರೆ ಸುಭದ್ರೆಗಿಂತಲೂ ಒಂದು ತೂಕ ಹೆಚ್ಚು ದ್ರೌಪದಿಗಿದೆ ನೋವು ಅಂತ. ಅಂದರೆ ಅವಳು ಹೇಗೆ ನೋಡ್ತಾ ಇದ್ಲು ಎಲ್ಲರನ್ನು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಎಲ್ಲರನ್ನೂ ಹೇಗೆ ನೋಡ್ಕೊಳ್ತಾ ಇದ್ಲು ಅನ್ನೋದು ಗೊತ್ತಾಗುತ್ತೆ. ಇದಾದ ಮೇಲೆ ಯುದ್ಧೋತ್ತರದಲ್ಲಿ ದ್ರೌಪದಿ ಕಾಣಿಸೋದು ಅದಿಯಲ್ಲಿ ಅಂದರೆ, ಇವನು ಅರ್ಧರಾತ್ರಿಗೆ ಹೋಗಿ ಅವಳ ಮಕ್ಕಳನ್ನು ಕೊಂದಿದ್ದಾನಲ್ಲ, ಅಶ್ವತ್ಥಾಮ. 18 ದಿನದ ಯುದ್ಧ ಮುಗಿದ ಮೇಲೆ ರಾತ್ರಿ ಮಲಗಿದ್ದವರನ್ನು ಹೋಗಿ ಎಬ್ಬಿಸಿ ಅವನು ಕೊಲ್ತಾನಲ್ಲ ಅಶ್ವತ್ಥಾಮ. ಆಗ ಅವಳು ಕೆಂಡಾಮಂಡಲ ಆಗಿಬಿಡ್ತಾಳೆ. ಅವರು ಅವಾಗ ಅಲ್ಲಿ ಇರೋದಿಲ್ಲ, ಹೊರಗಡೆ ಇರ್ತಾರೆ ಅವರು. ಅವಳು ತನಗೆ ಪ್ರತೀಕಾರ ಬೇಕು ಅಂತ ಕೇಳ್ತಾಳೆ. ಭೀಮ ಎದ್ದು ಹೊರಟು ಬಿಡ್ತಾನೆ. ಆಗ
ಎಲ್ಲರಿಗಿಂತ ಮೊದಲು ಭೀಮ ಇದ್ದದ್ದೇ ಆಗಲ್ಲ. ಹೌದು. ನಾನು ಸಂಹರಿಸಿಯೇ ಸಿದ್ಧ ಅಶ್ವತ್ಥಾಮನನ್ನ ಅಂತ ಅವನು ರಥ ಏರು ಹೊರಟು ಬಿಡ್ತಾನೆ. ಸಿಟ್ಟಲ್ಲಿ ಕೃಷ್ಣ ಹೇಳ್ತಾನೆ ಅಪಾಯ ಇದೆ ಅಶ್ವತ್ಥಾಮನ ಇದರಲ್ಲಿ, ಇವನು ಸಿಟ್ಟು ಮಾಡ್ಕೊಂಡು ಹೊರಟಿದ್ದಾನೆ, ಅವನಿಗೂ ವಿವೇಚನೆ ಇಲ್ಲ, ಹಾಗಾಗಿ ನಾವು ಹೊರಡಬೇಕು ಅಂತ ಅವರು ಹಿಂದ್ಗಡೆಯಿಂದ ಹೊರಡ್ತಾರೆ. ದ್ರೌಪದಿಯು ಬರ್ತಾಳೆ ಅವ್ರ ಜೊತೆಗೆ. ಅಲ್ಲಿ ಬಂದಾಗ ಅವನು ಆ ಬ್ರಹ್ಮಶಿರಸ್ಸನ್ನು ಬಿಡ್ತಾನೆ, ಇವನು ಬ್ರಹ್ಮಶಿರಸ್ಸು ಬಿಡ್ತಾನೆ. ಒಂದಾಗತ್ತಲ್ಲ ಅಲ್ಲಿ ಅಶ್ವತ್ಥಾಮ ಅರ್ಜುನ ಅವನಿಗೆ ಶಾಪ ಕೊಡ್ತಾರೆ. ಇವರು ಅವನನ್ನು ಬಲಿ ತಗೋಬೇಕು ಅಂತ ಕೇಳಿದ ದ್ರೌಪದಿ ಕ್ಷಮಿಸ್ತಾಳೆ ಕೊನೆಗಳು ಅವನನ್ನು. ಗುರುಪುತ್ರ ಅನ್ನುವ ಕಾರಣಕ್ಕೆ ಕ್ಷಮಿಸ್ತಾಳೆ. ಮಕ್ಕಳನ್ನು ಕೊಂದವರನ್ನು ಕ್ಷಮಿಸ್ತಾಳೆ. ಮಕ್ಕಳನ್ನು ಕೊಂದ ನೋವು ಅವಳಿಗೆ ಬಹಳ ಇತ್ತು ಮುಂದು, ಮಕ್ಕಳು ಸತ್ತರ ನೋವು. ಆದರೆ ಅವಳು ಆಯಿತು ಗುರುಪುತ್ರ ಅಂತ ಮಾತಾಡ್ತಾಳೆ ಅವಳು. ಅಷ್ಟು ನೋವಲ್ಲಿದ್ದವಳು, ಅಷ್ಟು ಸಿಟ್ಟಲ್ಲಿ ಕುದೀತಾ ಇದ್ದವಳು ಕೂಡ ಇಲ್ಲಿ ಕಾಣಿಸೋದು ದ್ರೌಪದಿಯ ಪ್ರಬುದ್ಧತೆ ಅಂತ. ದುಶ್ಯಾಸನನ್ನು ಕ್ಷಮಿಸ್ಲಿಲ್ಲ, ದುರ್ಯೋಧನನ್ನು ಕ್ಷಮಿಸ್ಲಿಲ್ಲ, ಕರ್ಣನನ್ನು ಕ್ಷಮಿಸ್ಲಿಲ್ಲ, ಅಶ್ವತ್ಥಾಮನನ್ನು ಕ್ಷಮಿಸಿದ್ಲು. ಅಂದರೆ ಅದು ಕಾಣಿಸತ್ತೆ ಅಲ್ಲಿ ಅಂತ. ಅಂದರೆ ಮಕ್ಕಳು ಮುಖ್ಯ ಅಲ್ವಾ ಅಂತ ಅಂದರೆ ಮಕ್ಕಳು ಮುಖ್ಯ ಅಲ್ಲ ಅಂತೇನಲ್ಲ, ಆ ನೋವಲ್ಲ ಇದ್ಲು ಅವಳು. ಆದರೆ ಅವಳು ಸಿಟ್ಟಾಗಿದ್ದ ವಿಷಯ ಬೇರೆದಕ್ಕೆ ಅಂತ. ಶೀಲದ ಸುದ್ದಿಗೆ ಬಂದಾಗ ಕ್ಷಮಿಸೋದಿಲ್ಲ ಅಂತ, ಅದು ಹೆಂಡತನ ಅಂತ. ಹೀಗೆ ಅವಳಲ್ಲಿ ಕಾಣಿಸ್ಕೊಳ್ಳೋದು ಅದರಲ್ಲಿ. ಮುಂದೆ ಕೂಡ ಅವಳ ಈ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಆ ಪರೀಕ್ಷಿತ ಇವನ ಬಾಣವನ್ನು ಅವಳ ಉತ್ತರೆಯ ಗರ್ಭಕ್ಕೆ ಬಿಡ್ತಾನೆ ಅಶ್ವತ್ಥಾಮ. ನಾನು ಬದುಕಿಸ್ಕೊಳ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಆ ಮಗು ಹುಟ್ಟಿದಾಗ ಜೀವ ಇರೋಲ್ಲ ಅದಕ್ಕೆ. ಆಗ ಉತ್ತರೆಯ ಮಗು ಸುಭದ್ರೆ ತನ್ನ ಮೊಮ್ಮಗು ಅಂತ ಅಳಬೇಕಲ್ಲ, ಅವಳಿಗಿಂತ ಜಾಸ್ತಿ ಎತ್ತಿದ್ದು ದ್ರೌಪದಿ ಮತ್ತು ಕುಂತಿ, ನೋವುಪಟ್ಟವರು. ಅಲ್ಲೆಲ್ಲ ದ್ರೌಪದಿ ಬೇರೆ ದ್ರೌಪದಿಯಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗ್ತಾಳೆ. ಸೊ ಕುರುಕ್ಷೇತ್ರದ ನಂತರದಲ್ಲಿ ಒಂದಷ್ಟು ವರ್ಷಗಳ ಕಾಲ ಯುಧಿಷ್ಠಿರ ರಾಜ್ಯ ಆಳದ, ಅದಾದ ನಂತರದಲ್ಲಿ ಪಾಂಡವರ ಅಂತ್ಯ ಆಗುತ್ತೆ ಅನ್ನುವಂಥದ್ದನ್ನು ಹಿಂದೆನೂ ನೀವು ಮಾತಾಡಿದ್ದೀರಿ. ಸೊ ಪಾಂಡವರು ಸ್ವರ್ಗಕ್ಕೆ ಹೋಗುವ ಹಾದಿ, ಆ ಸಂದರ್ಭದ ಒಂದಷ್ಟು ಘಟನೆಗಳು, ಅವರು ಸ್ವರ್ಗಕ್ಕೆ ಹೋಗಿದ್ದು, ಆ ಸಂದರ್ಭದಲ್ಲಿ ದ್ರೌಪದಿಯ ಸ್ಥಾನ ಏನಾಗಿದ್ದು, ದ್ರೌಪದಿಯ ಅಂತ್ಯ ಹೇಗಾಯಿತು? ಅವರು 36 ವರ್ಷ ಕಳೆದ ಮೇಲೆ ಅದಾಗಾಯಿತು. 36 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಆಗ ಕೃಷ್ಣ ನಿರ್ಯಾಣ ಆಯಿತು ಅಂತ ಆದಮೇಲೆ ಇವರು ಹೊರಡಬೇಕು ಅಂತ ನಿಶ್ಚಯಿಸಿದಾಗ ದ್ರೌಪದಿ ಅವರ ಜೊತೆಗೆ ಬರ್ತಾಳೆ. ಅಂದರೆ ಎಲ್ಲ ರಾಣಿಯರು ಬಂದಿಲ್ಲ ಅವರ ಜೊತೆಗೆ. ಈಗ ಅವರವರ ರಾಣಿಯರಿದ್ರಲ್ಲ, ಅವ್ರು ಯಾರೂ ಬಂದಿಲ್ಲ. ದ್ರೌಪದಿ ಅವರ ಜೊತೆಗೆ ಬರ್ತಾಳೆ. ಅದು ಸ್ವರ್ಗ ಗಮನ, ಮಹಾಪ್ರಸ್ಥಾನ ಅಂತ ಕರೀತಾರೆ. ಹೋಗ್ತಾ ಇರೋದು, ಅದು ನಡ್ಕೊಂಡು ಹೋಗಬೇಕು. ಓಕೆ. ಎಲ್ಲಿಯವರೆಗೆ ಅಂದರೆ ಸ್ವರ್ಗದವರೆಗೂ ನಡ್ಕೊಂಡು ಹೋಗ್ತಾ ಇರೋದು ಅಂತ ಅದು ಮಹಾಪ್ರಸ್ಥಾನ ಅಂತ ಅನ್ನೋದು. ಹಾಸ್ತಿನಪುರದಿಂದ ಹೊರಡ್ತಾರೆ. ಭಾರತವನ್ನು ಒಂದು ಪ್ರದಕ್ಷಿಣೆ ಬಂದರು ಅಂತ ಹೇಳ್ತಾರೆ. ಪ್ರದಕ್ಷಿಣೆ ಬಂದರು ಅಂದರೆ ಹಾಸ್ತಿನಪುರದಿಂದ ಅವರು ಪೂರ್ವದ ಕಡೆಗೆ ಹೋಗಿ ಅಲ್ಲಿಂದ ದಕ್ಷಿಣಕ್ಕೆ ಬಂದು ದಕ್ಷಿಣದಿಂದ ಮತ್ತೆ ಹೀಗೆ ಉತ್ತರಕ್ಕೆ ಹೋಗೋದು. ಅಂದರೆ ಹಾಸ್ತಿನಪುರದಿಂದ ಅವರು ಒರಿಸ್ಸಾ ಕಡೆಗೂ ಬಂಗಾಲದ ಕಡೆಗೂ ಹೋಗಿ ಅಲ್ಲಿಂದ ತಮಿಳುನಾಡು, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಇವತ್ತಿನ ರಾಜ್ಯಗಳು ಹೇಳೋದು. ಅಂದರೆ ಗುಜರಾತು, ಅಲ್ಲಿಂದ ಅವರು ಮೇಲಕ್ಕೆ ಹಿಮಾಲಯದವರೆಗೆ ನಡ್ಕೊಂಡು ಹೋಗಿದ್ದವರು. ಬರೀ ನೇರ ಅಲ್ಲಿಗೆ ಹೋಗ್ಬಿಟ್ಟಿಲ್ಲ ಹಿಮಾಲಯಕ್ಕೆ. ಹೀಗೆ ನಡ್ಕೊಂಡು ಹೋಗುವಾಗ ದ್ರೌಪದಿಯು ಅವ್ರ ಜೊತೆಗೆ ಹೋದವಳೆ. ಆಗ ಅವಳು ವೃದ್ಧ ದ್ರೌಪದಿ ವಾಸ್ತವವಾಗಿ. ನಮಗೆ ವೃದ್ಧ ದ್ರೌಪದಿಯ ಚಿತ್ರ ಅಲ್ಲ. ಇಲ್ಲ, ಹೌದು. ಅಂದರೆ 80 ವರ್ಷ ಎಲ್ಲ ಇದ್ದಿರಬಹುದು ಅಂತ ಅನ್ಸತ್ತೆ. 80ರಿಂದ 100ರ ನಡುವೆ ಇದ್ದಿರಬಹುದು. ಅವ್ರಿಗೆ ಇನ್ನೂ ಜಾಸ್ತಿ ಆಗಿತ್ತಲ್ಲ, ಯುದ್ಧದ ಹೊತ್ತಿನಲ್ಲೇ ಇವರಿಗೆ 75 ವರ್ಷ ಆಗಿತ್ತು ಅರ್ಜುನನಿಗೆ ಅಂತ. ಅದಾಗ 36 ವರ್ಷ ಆಗಿದೆ. ಈಗ ದ್ರೌಪದಿ ಹುಟ್ಟುವಾಗ ಅವರು ವಿದ್ಯಾಭ್ಯಾಸ ಮುಗಿಸಿ ಬಂದು ಇವನನ್ನು ಸೋಲಿಸಿದ ಮೇಲಲ್ವ ಅವಳು ಹುಟ್ಟಿದ್ದು. ಅದರ ಅರ್ಥ ಅಲ್ಲಿ ಒಂದು ವಯಸ್ಸಿನ ವ್ಯತ್ಯಾಸ ಇದೆ, ಹೆಚ್ಚಿನ ವಯಸ್ಸಿನ ವ್ಯತ್ಯಾಸವೇ ಇದೆ. ಅವ್ರಿಗೆ ಅವಾಗ 16, 17, 18 ವರ್ಷ, ಅದಕ್ಕಿಂತ ಜಾಸ್ತಿನೇ ಆಗಿರಬೇಕು. 20 ವರ್ಷದ ಹತ್ತಿರದಲ್ಲಿದ್ದರು. ಅದರ ಅರ್ಥ ಏನು ಅಂದರೆ ಇವಳಿಗೆ ಒಂದು 80-85 ವರ್ಷ ಆಗಿರಬೇಕು, ವೃದ್ಧ ದ್ರೌಪದಿ ನಡ್ಕೊಂಡು ಹೊರಟವಳಾಗ ಅಂತ. ಹೀಗೆ ಇಷ್ಟು ದೂರ ನಡೆದು ಅಲ್ಲಿ ಸ್ವರ್ಗಾರೋಹಿಣಿ ಅಂತ ಈಗ ಅಲ್ಲಿ ಹಿಮಾಲಯದಲ್ಲಿ ತೋರಿಸ್ತಾರಲ್ಲ, ಅಲ್ಲಿ ಬೀಳೋದು ಅಂದರೆ ಸಜೀವವಾಗಿ ಸ್ವರ್ಗಕ್ಕೆ ಹೋಗೋದು ಅನ್ನೋದು ಅಸಾಧ್ಯ. ಸ್ವರ್ಗಕ್ಕೆ ಹೋಗೋದಕ್ಕಾಗತ್ತೆ, ಪುಣ್ಯ ಸಂಪಾದನೆ ಮಾಡಿದರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೋದು. ಸದೇಹವಾಗಿ ಹೋಗೋದು ಕಷ್ಟ.
ಈ ದೇಹವನ್ನು ಹೊತ್ಕೊಂಡು ಹೋಗೋದು ಕಷ್ಟ. ಈ ದೇಹ ಇಟ್ಕೊಂಡೇ ಹೋಗಬೇಕು ಅಂದರೆ ಅಷ್ಟು ಪರಿಶುದ್ಧಿ ಬೇಕು ಬದುಕಿನಲ್ಲಿ ಅಂತ. ಅದಕ್ಕೆ ಒಂದು ಕೊರತೆ ಅವಳಲ್ಲಿತ್ತು ಅನ್ನೋ ಕಾರಣಕ್ಕಾಗಿ ಬಿದ್ಲು ಅಂತ ಅಷ್ಟೇನೆ. ಬಿದ್ದ ಮೇಲೆ ಅವಳು ಹೋಗಿದ್ದು ಸ್ವರ್ಗಕ್ಕೇನೆ ಮತ್ತೆ ಸತ್ತ ಮೇಲೆ. ಯಾಕೆ ಅಂತ ಭೀಮ ಪ್ರಶ್ನೆ ಕೇಳ್ತಾನೆ. ಯುಧಿಷ್ಠಿರ ಹೇಳ್ತಾನೆ ಅವಳಿಗೆ 5 ಜನರ ಬಗ್ಗೆ ಸಮಾನವಾದ ಪ್ರೀತಿ ಇರಲಿಲ್ಲ, ಅರ್ಜುನನ ಬಗ್ಗೆ ಹೆಚ್ಚಿತ್ತು ಅಂತ. ಈ ಅರ್ಜುನನ ಬಗ್ಗೆ ಪ್ರೀತಿ ಹೆಚ್ಚಿತ್ತು ಅಂದ್ರೆ ಸರಿ, 5 ಜನ ಪತಿ ಅಂತ ಆದ ಗಂಡ ಅಂತ ಒಪ್ಕೊಂಡ ಮೇಲೆ 5 ಜನರನ್ನ ಒಂದೇ ಸಲ ನೋಡಬೇಕಾಗಿತ್ತು ಅನ್ನೋದು ಸರಿನೇ, ಕರೆಕ್ಟ್. ಆದರೆ ನೋಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಕಷ್ಟ ಅಂತ ಇರತ್ತೆ ಅಲ್ವಾ. ಮಕ್ಕಳು ಎಲ್ಲರೂ ನಮ್ಮ ಮಕ್ಕಳಾದ್ರೂ ಒಬ್ಬರ ಮೇಲೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಅನ್ನೋದಿರತ್ತೆ. ತಂದೆ ತಾಯಿ ಇಬ್ಬರು ಆದ್ರೂ ಯಾರಿಗೋ ತಾಯಿ ಮೇಲೆ ಪ್ರೀತಿ, ಯಾರಿಗೋ ತಂದೆ ಮೇಲೆ ಪ್ರೀತಿ ಅಂತಿರತ್ತೆ. ಸಮಾನವಾಗಿ ಪ್ರೀತಿಸೋದು ಅನ್ನೋದು ಸುಲಭ ಅಲ್ಲ. ಸಮಾನವಾಗಿ ನಡ್ಕೊಳ್ಬೋದು, ನಡವಳಿಕೆ ಒಂದೇ ಥರ ಇರುತ್ತೆ. ಮನಸ್ಸಿನ ಪ್ರೀತಿ, ಮನಸ್ಸಿನ ಒಳಗಿನ ಭಾವ ಅಲ್ವಾ, ಅದು ಹಿಂಗೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅದು. ಹಾಗಾಗಿ ಅರ್ಜುನನ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಇತ್ತು ಅವಳಿಗೆ ಅಂತ ಅವನು ಹೇಳ್ತಾನೆ. ದ್ರೌಪದಿಯ ಬದುಕಿನಲ್ಲಿ ಹೆಚ್ಚು ಅವಳಿಗೆ ಒದಗಿ ಬಂದವನು ಭೀಮ. ಹೌದು, ಅವಳು ಮಹಾರಾಣಿಯಾಗಿದ್ದು ಯುಧಿಷ್ಠಿರನ ಜೊತೆಗೆ ಸಿಂಹಾಸನದ ಮೇಲೆ ಕುಳಿತಿದ್ದು. ಪ್ರೀತಿ ಅವರೆಲ್ಲರಿಂದಲೂ ಸಿಕ್ಕಿದೆ, 5 ಜನರಿಂದಲೂ. ಅರ್ಜುನನ ಮೇಲೆ ಸ್ವಲ್ಪ ಹೆಚ್ಚು ಅನ್ನೋದು ಪ್ರಾಯಶಃ ನಾವು ಮೊದಲು ಚರ್ಚೆ ಮಾಡಿದ್ವಲ್ಲ, ಅವಳಿಗೆ ವಿವಾಹಕ್ಕಿಂತ ಮೊದಲೇ ಅರ್ಜುನನ ಬಗ್ಗೆ ಒಂದು ಭಾವ ರೂಪುಗೊಂಡಿತ್ತು. ಅವನು ಸಂಗಾತಿ ಆಗಲಿ ಅಂತ. ಗೆದ್ದವನು ಅವನೇ ಸ್ವಯಂವರದಲ್ಲಿ. ಮತ್ತು ಅರ್ಜುನನ ವ್ಯಕ್ತಿತ್ವ ಬಹಳ ಆಕರ್ಷಕವಾದದ್ದು ಕೂಡ. ಅವನೊಂಥರ, ನಾವು ಅವನ ಬಗ್ಗೆ ಚರ್ಚೆ ಮಾಡಿದ್ವಲ್ಲ, ಪರಮ ಶಾಂತ, ಬಹಳ ತಂಪಾಗಿರುವವನು, ನೆಮ್ಮದಿಯಾಗಿರುವವನು. ನಾವು ಅಂದ್ಕೊಂಡಂಥ ಯುದ್ಧಾಕಾಂಕ್ಷಿ, ಯುದ್ಧಪ್ರಿಯ, ಯುದ್ಧ ಪಿಪಾಸುವೇ ಅಲ್ಲ ಅವನು. ಹಾಗಾಗಿ ಅವನ ವ್ಯಕ್ತಿತ್ವ ಆಕರ್ಷಿಸುವಂಥದ್ದೇ. ಕೃಷ್ಣನೇ ಅವನನ್ನು ಅಷ್ಟು ಮೆಚ್ಚಿಕೊಳ್ತಾನಲ್ಲ. ಅರ್ಜುನನ್ ಬಿಟ್ಟು ನನಗೇನೂ ಇಲ್ಲ ಬದುಕಲ್ಲಿ ಅಂತ ಕೃಷ್ಣ ಹೇಳ್ತಾನೆ. ಅಂಥದ್ದಾಗಿರೋದು ಕೂಡ ಕಾರಣ ಇರ್ಬೋದು ಅವಳಿಗೆ. ಹಾಗಾಗಿ ಅವಳಿಗೆ ಅದೊಂದು ಅಂಶದಲ್ಲಿ ಅವಳು ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋದಕ್ಕಾಗಲಿಲ್ಲ ಅಂತ ಒಂದು ಸಣ್ಣ ತಪ್ಪು ಅಂತಲೇ ಹೇಳಬೇಕಾದ್ರೆ, ಸಶರೀರವಾಗಿ ಹೋಗೋದಕ್ಕೆ ಸಣ್ಣ ತಪ್ಪು ಸಾಧ್ಯವಾಗಿ ಆಗಲಿಲ್ಲ ಅಂತ. ಸೊ ಹಾಗಾಗಿಯೇ ಈಕೆಯ ಒಟ್ಟಾರೆ ವ್ಯಕ್ತಿತ್ವವನ್ನು ನೋಡಿದಾಗ ನೀವು ಆರಂಭದಲ್ಲಿ ಹೇಳಿದಾಗೆ ದ್ರೌಪದಿಯ ಒಂದು ದೇವಸ್ಥಾನ, ಆಕೆಗೆ ಪೂಜೆ ಈಗಲೂ ಕರಗದಲ್ಲಿ ನಡೆಯುತ್ತೆ ಅಂತ. ಅದೇ ಭಾವವನ್ನು ಇಟ್ಟುಕೊಂಡು ಈಗಲೂ ಸಹ ದ್ರೌಪದಿಗೆ ಪೂಜೆ ಅಂತ ಸಲ್ಲಿಸುತ್ತೆ ಅಂತ ಅನ್ಸುತ್ತೆ ಅಲ್ವಾ. ಸೊ ಒಟ್ಟಾರೆ ಈ ವ್ಯಕ್ತಿತ್ವ, ದ್ರೌಪದಿಯ ವ್ಯಕ್ತಿತ್ವ ಅನ್ನುವಂಥದ್ದು ಭಾಳ ಸುದೀರ್ಘವಾಗಿ ಹೇಳಿದ್ರಿ. ದ್ರೌಪದಿ ಎನ್ನುವಂಥದ್ದು ಆಗಿನ ಕಾಲಕ್ಕೂ ಮತ್ತು ಈಗಿನ ಕಾಲಕ್ಕೂ ಸಲ್ಲುವಂಥ ಒಂದು ವ್ಯಕ್ತಿತ್ವ, ಮತ್ತು ಆ ನಡವಳಿಕೆಗಳು ಕೂಡ ಆದರ್ಶ ಆಗಿನ ಕಾಲಕ್ಕೂ ಮತ್ತು ಈಗಿನ ಕಾಲಕ್ಕೂ ಅಂತ ನನಗನ್ಸುತ್ತೆ. ಅಂಥ ವ್ಯಕ್ತಿತ್ವವನ್ನು ನೀವು ಪರಿಣಾಮಕಾರಿಯಾಗಿ ಹೇಳಿದ್ದೀರಿ. ಈ ನಿಮ್ಮ ವಿವರಣೆಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ.